চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 200. ಇದು ವೀರ ಸನ್ಯಾಸಿ ವಿವೇಕಾನಂದ ಅನ್ನುವಂಥ ಪುಸ್ತಕದ ಕೊನೆಯ ಅಧ್ಯಾಯ. ಸ್ವಾಮೀಜಿ ಈಗ ಎಲ್ಲ ಪ್ರೀತಿ ಪಾತ್ರರಾದಂತಹ ಸೋದರ ಸನ್ಯಾಸಿಗಳಿಂದ ಬೀಳ್ಕೊಂಡು ಸ್ವಾಮೀಜಿ ಈಗ ಮುಂದಕ್ಕೆ ಪರಿವ್ರಾಜಕರಾಗಿ ಹೊರಡೋದ್ರಲ್ಲಿದ್ದಾರೆ. ಇಡೀ ವಿಶ್ವದ ವೈಶಾಲ್ಯದಲ್ಲಿ ತಾವೂ ಕೂಡ ಅದರ ಭಾಗವಾಗೋದಕ್ಕೆ ಸ್ವಾಮೀಜಿ ಈಗ ಮುನ್ನಡೀತಾ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿ ಕೆಲವೇ ದಿನಗಳಲ್ಲಿ ಸೋದರ ಸನ್ಯಾಸಿಗಳು ಒಬ್ಬರೊಬ್ಬರು ಕೂಡ ಒಂದೊಂದು ಕಡೆಗೆ ಹೊರಟಿದ್ದಾರೆ. ಬ್ರಹ್ಮಾನಂದರು ಹಾಗೆ ತುರಿಯಾನಂದರು ಪಂಜಾಬಿನ ಕಡೆಗೆ ಹೊರಟರು. ಶಾರದಾನಂದರು ಯಟಾವ ಅನ್ನುವಂಥ ಜಾಗಕ್ಕೆ ಹೊರಟರು. ಶಾರದಾನಂದರು ಅನಾರೋಗ್ಯ ಸ್ಥಿತಿಯಲ್ಲಿದ್ದರಿಂದ ಅವ್ರ ಜೊತೆಗೆ ಕೃಪಾನಂದರು ಕೂಡ ಅವ್ರ ಜೊತೆ ಮಾಡಿಕೊಂಡು ಹೊರಟಿದ್ದಾರೆ. ಅಖಂಡಾನಂದರೇನೋ ಬೃಂದಾವನದ ಕಡೆಗೆ ಹೊರಟರು. ಆದರೆ ತಾವು ಮಾತ್ರ ಸ್ವಾಮೀಜಿಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮೀಜಿ ಎಲ್ಲ ಸೋದರ ಸನ್ಯಾಸಿಗಳಿಂದ ಹೊರಟು ಈಗ ರಾಜಸ್ಥಾನದ ಕಡೆಗೆ ಹೊರಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ರಾಜಸ್ಥಾನ, ಹಿಂದೆ ರಾಜಪುತಾನ. ಈಗ ಸ್ವಾಮೀಜಿ ರಾಜಪುತಾನದಲ್ಲಿ ಯಾವ ಜಾಗಕ್ಕೆ ಹೊರಡ್ತಾರೆ ಅನ್ನೋದು ಈ ಗುರುಭಾಯಿಗಳಿಗೆ ಗೊತ್ತಾಗ್ಬಿಟ್ಟಿದೆ. ಏನಾದರೂ ಮಾಡಿ ಸ್ವಾಮೀಜಿಯನ್ನು ಹಿಂಬಾಲಿಸಬೇಕು ಅನ್ನೋ ಇಚ್ಛೆ ಇದೆ. ಆದರೆ ಹಾಗೆ ಮಾಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ತಮ್ಮ ಪ್ರಿಯ ಪಾತ್ರನಾದಂತಹ ನಾಯಕನಾದಂತಹ ನರೇಂದ್ರನ ಹೃದಯ ತಾವು ಪೂರೈಸಿ ಬಂದಂತಹ ದಿವ್ಯ ಉದ್ದೇಶದ ಸಾಧನೆಗೆ ತೀವ್ರ ವ್ಯಾಕುಲಗೊಂಡು ಬಿಟ್ಟಿದೆ. ಅವರನ್ನು ಶ್ರೀರಾಮಕೃಷ್ಣರೇ ಮಾರ್ಗದರ್ಶನ ಮಾಡ್ತಾ ಮುನ್ನಡೆಸ್ತಾ ಇದ್ದಾರೆ ಅಂತ ಈಗ ಎಲ್ಲರಿಗೂ ಭಾಸವಾಗಿದೆ. ಹಾಗಾಗಿ ಜಗನ್ಮಾತೆಯ ಇಚ್ಛೆಯ ಹಾಗೆ ಸ್ವಾಮಿ ವಿವೇಕಾನಂದರು ತಮ್ಮ ಇಚ್ಛೆ ಬಂದ ಹಾಗೆ ಹೊರಡಬೇಕು ಅಂತ ಹೊರಟಿದ್ದಾರೆ. ಹನಿಗೂಡಿದ ಕಂಗಳಿಂದ, ಭಾರವಾದ ಹೃದಯದಿಂದ ಈ ಎಲ್ಲ ಗುರುಭಾಯಿಗಳು ತಮ್ಮ ಗುರುಭಾಯಿ ನರೇಂದ್ರನನ್ನ ಬೀಳ್ಕೊಟ್ರು. ಆದರೆ ಸ್ವಾಮೀಜಿಗೆ ಮಾತ್ರ ತುಂಬ ಖುಷಿ ಇದೆ. ಸಂತೋಷ ಚಿತ್ತರಾಗಿ ತಮ್ಮ ಹೃದಯದ ಕೊನೆಯ ಬಂಧನವಾಗಿರುವಂತಹ ಈ ಎಲ್ಲ ಸೋದರ ಸನ್ಯಾಸಿಗಳಿಂದ ಪ್ರೀತಿಯಿಂದ ಬಿಡಿಸ್ಕೊಂಡು ಪರಿವ್ರಾಜಕರಾಗಿ ಮುನ್ನಡೀತಾ ಇದ್ದಾರೆ. ಅವರೀಗ ಧಮ್ಮಪದದ ಸಾಲುಗಳು ಅವರಿಗೆ ನೆನಪಾಗ್ತಾ ಇದೆ. ಯಾವುದದು ಧಮ್ಮಪದದ ಸಾಲುಗಳು? ಧಮ್ಮಪದ ಅನ್ನುವಂಥದ್ದು ನಮಗೆ ಗೊತ್ತಿರಬಹುದು. ಈ ಧಮ್ಮಪದ ಅನ್ನುವಂಥದ್ದು ಬುದ್ಧನ ಒಂದು ಸಿದ್ಧಾಂತ. ಧಮ್ಮಪದ ಅನ್ನುವಂಥ ಸಾಲುಗಳು ಶಾಶ್ವತವಾದಂತಹ ಸತ್ಯವನ್ನು ತಿಳಿಸ್ಕೊಡುತ್ತೆ. ಈಗ ಸ್ವಾಮೀಜಿ ಆ ಎಲ್ಲ ಧಮ್ಮಪದಗಳನ್ನು, ಕೆಲವು ಸಾಲುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹೇಳೋ ಹಾಗೆ, ದಾರಿ ಇಲ್ಲದ ದಾರಿಯಲ್ಲೂ ಸಾಗು ಧೀರನೆ ಮುಂದಕ್ಕೆ, ಅಂಜುದಳುಕದೆ ನಿಖಿಲ ಭುವನಗಳೆಲ್ಲವನ ಗಣನೆಗೆ ತಾರದೆ, ಖಡ್ಗ ಮೃಗದೊಲು ನುಗ್ಗಿ ನಡೆನಿ ಒಂಟಿಯಾಗಿಯೇ ಪಥದಲ್ಲಿ, ಪ್ರಳಯ ಗರ್ಜನೆ ಸಿಡಿಲೆ ಬಡಿದರು ನಡುಗದಿಹ ಕೇಸರಿಯಲು, ಗಗನ ಬಲೆಯನ್ನು ಬೀಸಿ ಎಸೆದರು ಸಿಲುಕದಿಹ ಮಾರುತನುಲು, ನೀರಿನೊಳಗೆ ನೀರ ಮೀರಿದ ಪದ್ಮ ಪತ್ರದ ತೆರದಲ್ಲಿ, ವೀರಕೇಸರಿ ನುಗ್ಗಿ ನಡಿನಿ ಏಕಾಂಗಿಯಾಗಿಯೇ ಪಥದಲ್ಲಿ ಅನ್ನುವಂತಹ ಧಮ್ಮಪದದ ಕೆಲವು ಸಾಲುಗಳು ಸ್ವಾಮೀಜಿ ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಬುದ್ಧ ಭಗವಂತನ ಈ ನುಡಿಗಳು ಅವ್ರಿಗೊಂದು ನವಸ್ಫೂರ್ತಿಯನ್ನು ಕೊಟ್ಟಿದೆ. ನಾವೆಲ್ಲ ಗಮನಿಸಿದ್ದೀವಿ, ಹಿಂದೆ ಸಾಧನಾ ಕಾಲದಲ್ಲಿ ಸ್ವಾಮೀಜಿ ಒಂದಷ್ಟು ದಿನ ಬುದ್ಧನ ತತ್ವಗಳಿಂದ ತುಂಬ ಮಟ್ಟಿಗೆ ಪ್ರೇರೇಪಣೆಯನ್ನು ಪಡ್ಕೊಂಡಿದ್ರು. ಹೀಗೆ ಎಲ್ಲ ಗಂಟುಗಳನ್ನು ಬಿಡಿಸ್ಕೊಂಡು ಎಲ್ಲ ಮಿತಿಗಳನ್ನು ಕೂಡ ಅತಿಕ್ರಮಿಸಿ ಮುನ್ನಡೀತಾ ಇದ್ದಾರೆ ಸ್ವಾಮೀಜಿ. ಧೀರ ಗಂಭೀರ ಕೇಸರಿಯ ಹಾಗೆ, ಶ್ರೀರಾಮನ ಕಾರ್ಯವನ್ನ ಸಾಧಿಸೋಕ್ಕೆ ಹೊರಟಂತಹ ಮಹಾವೀರ ಹನುಮಂತನ ಹಾಗೆ ಸ್ವಾಮೀಜಿ ಈಗ ತಾವು ಮುಂದೆ ಕೈಗೊಳ್ಳಬೇಕಾಗಿರುವಂತಹ ಕಾರ್ಯವನ್ನ ಉದ್ದೇಶವಾಗಿರಿಸಿಕೊಂಡು ಮುಂದೆ ಸಾಗೋದಕ್ಕೆ ಹೊರಟಿದ್ದಾರೆ. ವೀರಕೇಸರಿಯ ಹಾಗೆ ನುಗ್ಗಿ ನಡೆನಿ ಏಕಾಂಗಿಯಾಗಿಯ ಪಥದಲ್ಲಿ ಅನ್ನುವಂತಹ ಧಮ್ಮಪದದ ಸಾಲುಗಳು ಸ್ವಾಮೀಜಿಯನ್ನು ಸ್ಫೂರ್ತಿಗೊಳಿಸ್ತಾ ಇದೆ. ಈಗ ಸ್ವಾಮೀಜಿ ಇದೇ ದಿಕ್ಕಿನಲ್ಲಿ ಮುಂದೆ ತಮ್ಮ ಜೀವನವನ್ನು ಸಾಗಿಸೋದ್ರಲ್ಲಿದ್ದಾರೆ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.